ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಭಾಷಣ ಮಾಡಲಿಕ್ಕೆ ಇದು ವೇದಿಕೆನೂ ಅಲ್ಲ, ಮತ್ತೆ ಕೇಳೋರ್ಗೂ ಕೂಡ ಸಹನೆ ಇಲ್ಲ. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. 2022, 23, 2024 ಈ 3 ವರ್ಷಗಳ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಸುಮಾರು 93 ಜನರಿಗೆ, ಕಲಾವಿದರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದೇವೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಮತ್ತೆ ಅವರೆಲ್ಲ ಕುಟುಂಬ ವರ್ಗದವರಿಗೆ ಆಯಸ್ಸು, ಆರೋಗ್ಯ ಎಲ್ಲ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಎಲ್ಲರೂ ಕೂಡ ಇನ್ನೂ ಹೆಚ್ಚು ಆಸಕ್ತಿಯಿಂದ ಈ ಕಲಾ ಸೇವೆಯನ್ನ ಮುಂದುವರಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿ ಹಾರೈಸ್ತೇನೆ. ಇವತ್ತು BV ಕಾರಂತರವರ ಜನ್ಮದಿನೋತ್ಸವ. ಅವರ ನಿಮ್ಗೆಲ್ಲ ಗೊತ್ತಿದೆ, BV ಕಾರಂತರು ಒಬ್ಬ ಬಹಳ ದೊಡ್ಡ ಕಲಾವಿದರು, ನಾಟಕಕಾರರು. ಅವರ ಜನ್ಮದಿನ ಇವತ್ತು ಇದೆ. ಹಾಗಾಗಿ ಅವರ ಜನ್ಮದಿನದ ಶುಭಾಶಯವನ್ನ ನಿಮ್ಮೆಲ್ಲರಿಗೂ ಕೂಡ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ಬಂದು ನನಗೆ 2 ಮನವಿಗಳನ್ನು ಮಾಡಿದ್ರು. ಒಂದು, ಅಕಾಡೆಮಿಗೆ ಕೊಡ್ತಕ್ಕಂಥ ಹಣವನ್ನು ಹೆಚ್ಚು ಮಾಡಬೇಕು ಅಂತೇಳಿ. ನಮ್ಮ ಸರ್ಕಾರ ಕೊಡ್ತಿದ್ದದಕ್ಕಿಂತ ಕಡಿಮೆ ಮಾಡಿಬಿಟ್ರು ಹಿಂದಿನ ಸರ್ಕಾರದವರು. ಈಗ ಮತ್ತೆ ನಾನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ. ಮುಂದಿನ ವರ್ಷ ಇನ್ನೂ ಹೆಚ್ಚು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಆಮೇಲೆ ಎಲ್ಲ ನಾಟಕಕಾರರಿಗೆ, ಕಲಾವಿದರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಕ್ಕಂಥ ಮಾಸಾಸನ ಇದೆ. ಸುಮಾರು 12,527 ಜನರಿಗೆ 2,000 ತಿಂಗಳು ಕೊಡ್ತಾ ಇರ್ತಕ್ಕಂಥದನ್ನ 3,000ಕ್ಕೆ ಹೆಚ್ಚು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. 3,000. ನಾಗರಾಜ ಮೂರ್ತಿ ಅವರು ಸ್ವತಃ ಕಲಾವಿದರು. ಅದಕ್ಕೆ ಅವರಿಗೆ ನಾಟಕ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು. ನನಗೆ ವೈಯಕ್ತಿಕವಾಗಿ ಒಳ್ಳೆಯ ಸ್ನೇಹಿತ. ಸೊ ಹಾಗಾಗಿ ಅವರು ಏನೇನು ಮನವಿ ಮಾಡ್ತಾರೆ, ಎಲ್ಲ ಮನವಿಗಳನ್ನು ಮಾಡಕ್ಕಾಗಲ್ಲ, ಯದ್ವಾತದ್ವ ಕೇಳ್ದದ್ದೆಲ್ಲ ಮಾಡ್ಕೊಳಕ್ಕಾಗಲ್ಲ. ರೀಸನಬಲ್ ಆಗಿರ್ತಕ್ಕಂಥ ಮನವಿಗಳನ್ನ ಪುರಸ್ಕಾರ ಮಾಡ್ತೇವೆ. ಮತ್ತೆ ಮುಂದಿನ ವರ್ಷದಿಂದ ಪ್ರತಿ ವರ್ಷವೂ ಕೂಡ ಈ ನಾಟಕ ಅಕಾಡೆಮಿಯ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದನ್ನ ಮಾಡ್ತೇವೆ. ಹಿಂದಿನ ಸರ್ಕಾರದ ರೀತಿಯಲ್ಲಿ 2 ವರ್ಷ, 3 ವರ್ಷ, 4 ವರ್ಷ ಈ ತರ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಪ್ರತಿ ವರ್ಷನೂ ಮಾಡ್ತೇವೆ. ಕಲಾವಿದರು ಬೆಳೀಬೇಕು, ಕಲೆಯನ್ನ ಉಳಿಸಬೇಕು, ಬೆಳೆಸಬೇಕು ಅಂತೇಳಿ ಕಲಾವಿದರಲ್ಲಿ ಮನವಿಯನ್ನ ಮಾಡಿ ಅವರು ಇನ್ನಷ್ಟು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಲಿ ಅಂತೇಳಿ ಹಾರೈಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜನ.